ನಮಸ್ತೆ. ಸ್ಲ್ಯಾಬ್ ಕಾಂಕ್ರೀಟ್ ಹಾಕಬೇಕಾದಾಗ ಮೊದಲು ಎಲೆಕ್ಟ್ರಿಕಲ್ ಪೈಪ್ಗಳನ್ನು ಬಾರ್ ಬೆಂಡಿಂಗ್ ಆದ ನಂತರ ಹಾಕಿರ್ತಾರೆ. ಅಲ್ಲಿ ಅಬ್ಸರ್ವ್ ಮಾಡಬೇಕಾದ ಕೆಲವು ಅಂಶಗಳೇನೆಂದರೆ, ಬಾರ್ ಬೆಂಡಿಂಗ್ ಆದ ತಕ್ಷಣ ಎಲೆಕ್ಟ್ರಿಕಲ್ ಪೈಪ್ಗಳನ್ನು ಈ ರೀತಿಯಾಗಿ ಚಿತ್ರದಲ್ಲಿ ತೋರಿಸಿರುವಂತೆ ಸ್ವಲ್ಪ ಜಿಗ್ಜ್ಯಾಗ್ ಅಥವಾ ಕರ್ವ್ ಮಾಡಿ ಬೆಂಡ್ ಮಾಡಿ ಪೈಪ್ಗಳನ್ನು ಹಾಕಬೇಕು. ರೀಸನ್ ಏನಪ್ಪ ಅಂತಂದರೆ, ಈ ರೀತಿ ಬೆಂಡ್ ಮಾಡಿ ಪೈಪ್ಗಳನ್ನು ಹಾಕೋದ್ರಿಂದ ಎಲೆಕ್ಟ್ರಿಕಲ್ ಪೈಪಿಂಗ್ನಲ್ಲಿ ಯಾವುದೇ ರೀತಿಯಂತಹ ಕ್ರ್ಯಾಕ್ಗಳು ಬರುವುದಿಲ್ಲ. ಯಾಕಂದರೆ ಕಾಂಕ್ರೀಟ್ ನೇಚರ್ ಕಂಪ್ರೆಸ್ಸಿವ್ ಇರೋದರಿಂದ ಮತ್ತು ಹೀಟ್ ಜನ್ರೇಟ್ ಆಗಿ ಪೈಪ್ಗಳು ಸಹ ಮೆಲ್ಟ್ ಆಗಿ ಆ ಜಾಗದಲ್ಲಿ ಕ್ರ್ಯಾಕು ಕೂಡ ಬರಬಹುದಾದಂತಹ ಸಾಧ್ಯತೆ ಇರುತ್ತದೆ. ಇದುವರೆಗೂ ಕೆಲವೊಂದು ಹಳೆಯ ಬಿಲ್ಡಿಂಗ್ನಲ್ಲೆಲ್ಲ ಅಬ್ಸರ್ವ್ ಮಾಡಿ ನೋಡಿದರೆ, ಸೀಲಿಂಗ್ ಪಾಯಿಂಟ್ ಎಲ್ಲಿ ಕೊಟ್ಟಿರ್ತೀವೋ ಅಲ್ಲಿ ಕ್ರ್ಯಾಕ್ ಬಂದುಬಿಟ್ಟು ಲೀಕೇಜಸ್ ಬಂದಿರುವಂತಹ ಸುಮಾರಷ್ಟಿದೆ. ಅದಕ್ಕೆ ಸ್ಲ್ಯಾಬ್ ಕಾಂಕ್ರೀಟ್ ಹಾಕೋಕ್ಕಿಂತ ಮುಂಚೆ ಎಲೆಕ್ಟ್ರಿಕಲ್ ಪೈಪಿಂಗ್ ಮಾಡಿರ್ತಾರಲ್ಲ, ಆ ಪೈಪಿಂಗ್ ಮಾಡಿರುವುದನ್ನು ಯಾವುದನ್ನು ಸ್ಟ್ರೇಟ್ ಹಾಕದೆ ಸ್ವಲ್ಪ ಈ ಥರ ಕರ್ವ್ ಬೆಂಡ್ ಮಾಡಿ ಜಿಗ್ಜ್ಯಾಗ್ ಬ್ಯಾನರ್ನಲ್ಲಿ ಹಾಕಿದರೆ ಸ್ಲ್ಯಾಬ್ನಲ್ಲಿ ಯಾವುದೇ ರೀತಿಯಾದಂತಹ ಕ್ರ್ಯಾಕ್ಗಳು ಬರುವುದಿಲ್ಲ. ಕಾಂಕ್ರೀಟ್ ಕೂಡ ಬಾಳಿಕೆ ಬರುತ್ತದೆ. ಇವತ್ತಿಂದು ಎಲ್ಲರೂ ಜಾಸ್ತಿ POP ಮಾಡಿಸ್ತಾ ಇದ್ದಾರೆ. ಇನ್ ಕೇಸ್ POP ಮಾಡಿಸೋದು ಕನ್ಫರ್ಮ್ ಇತ್ತಂತಂದರೆ ಈ ಪೈಪ್ಗಳನ್ನು ಕೂಡ ನೀವು ಅವಾಯ್ಡ್ ಮಾಡ್ಬೋದು. ಇದರಿಂದ ಕಾಂಕ್ರೀಟ್ ಡ್ಯೂರೇಬಿಲಿಟಿನೂ ಬರುತ್ತೆ, ಜೊತೆಗೆ ಲೀಕೇಜಸ್ಸದ್ದು ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಒಂದು ವೇಳೆ ಸ್ಲ್ಯಾಬ್ನಲ್ಲಿ ಹಾಕೋದಿದ್ದರೆ ಸಣ್ಣದೇ ಪೈಪು ಚಿಕ್ಕದೇ ಪೈಪ್ ಇದ್ದರೂ ಕೂಡ ಬೆಂಡ್ ಮಾಡಿ ಹಾಕಬೇಕು. ಸ್ವಲ್ಪ ಕಾಸ್ಟ್ ಅನಿಸೋದು ವೈರಿಂಗ್ನಲ್ಲಿ ಸ್ವಲ್ಪ ಲೆಂತಲ್ಲಿ ಜಾಸ್ತಿ ಹೋಗ್ತದೆ ಅಂತ ಅನಿಸ್ತದೆ. ಆದರೆ ಲೀಕೇಜಸ್ ಡ್ಯೂರೇಬಿಲಿಟಿ ನೋಡೋದ್ರಿಂದ ಲೆಂತಲ್ಲಿ ಹೋದರೂ ಕೂಡ ಆ ಡ್ಯೂರೇಬಿಲಿಟಿ ಬಂದಿರ್ತದೆ ಅಂತ ಹೇಳ್ಬೋದು. ಧನ್ಯವಾದ.